ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 4ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಆದಯನವರ ವಚನಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಹಾಗೇನೆ ಭಾಗ 1ರಲ್ಲಿ ಅಲೆ 2 ವಚನಗಳು ನನ್ನ ಚಾನೆಲ್ ಅಲ್ಲಿ ಇದೆ, ನೀವು ನೋಡ್ಬೋದು. ಹಾಗೇನೆ ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲಿಗೆ ನಾವು ಭಾವಾರ್ಥ, ಪರೀಕ್ಷೆಯಲ್ಲಿ ಭಾವಾರ್ಥವನ್ನ ಕೇಳ್ತಾರೆ 6 ಅಂಕಕ್ಕೆ. ಹಾಗೇನೆ ಅದೇ ವಚನದಲ್ಲಿ 2 ಅಂಕದ ಪ್ರಶ್ನೆ ಕವಿ ಬಗ್ಗೆ ಅಥವಾ ವಚನಕಾರರ ಆದಯನ ಬಗ್ಗೆ ಕೇಳ್ತಾರೆ. ಹಾಗೇನೆ ಇದೇ ವಚನದಲ್ಲಿ 10 ಅಂಕದ ಪ್ರಶ್ನೆಗಳು ಕೂಡ ಬರೋದ್ರಿಂದ ಹಾಗಾಗಿ ನಮಗೆ 18 ಅಂಕದ ಪ್ರಶ್ನೆ ಇವತ್ತಿನ ತರಗತಿಯಲ್ಲಿ ನಿಮ್ಗೆ ಸಿಗುತ್ತೆ ಅಂತಕ್ಕಂಥದ್ದು. ಹಾಗೇನೆ ಈ ಯಾವುದೇ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ಮತ್ತೆ ಯಾವ ರೀತಿ ನಾವು ಕವಿ ಬಗ್ಗೆ ಎಷ್ಟು ವಿಚಾರಗಳನ್ನ ಬರಬೇಕು 2 ಅಂಕಗಳ ಬಗ್ಗೆ ಕೇಳಿದಂತ ಸಂದರ್ಭದಲ್ಲಿ ಏನತ್ರ ಬಗ್ಗೆ ಎಲ್ಲ ಚರ್ಚೆಯನ್ನ ಮಾಡೋಣ. ಹಾಗಾದ್ರೆ ಭಾವಾರ್ಥವನ್ನ ಕೇಳಿದಂತ ಸಂದರ್ಭದಲ್ಲಿ ಈ ವಚನವನ್ನ ಆದಯನವರು ಬರೆದಿದ್ದಾರೆ ಅಂತ ಹೇಳಿದ್ರೆ ಆಯ್ತು. ಆ ನಂತರದಲ್ಲಿ ಈಗ 3ನೇ ವಚನದ ಬಗ್ಗೆ ನಾನು ಆಲ್ರೆಡಿ 2 ವಚನಗಳನ್ನ ತಿಳಿಸಿದ್ದೀನಿ. 3ನೇ ವಚನವನ್ನ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಆದಯನ ಬಗ್ಗೆ ಸ್ವಲ್ಪ ವಿಚಾರವನ್ನ ತಿಳ್ಕೊಳ್ಳೋಣ. 2 ಅಂಕದ ಪ್ರಶ್ನೆ, 2 ಅಂಕದ ಟಿಪ್ಪಣಿ ಕೇಳಿದ್ರೆ ಎಷ್ಟು ಬರಿಬೇಕು ಅಂತ ನೋಡಿ. ಆದಯ 12ನೇ ಶತಮಾನ, ಅವರ ಕಾಲ 12ನೇ ಶತಮಾನ, ಸ್ಥಳ ಇಲ್ಲಿ ಸೌರಾಷ್ಟ್ರ ಅನ್ನುವಂತಹದ್ದು. ಹಾಗೇನೆ ಅವರು ಸುಮಾರು ಅವರ ಕೃತಿಗಳನ್ನು ನೋಡಿದ್ರೆ ಅವರು ವಚನಗಳನ್ನ ರಚಿಸಿದ್ದಾರೆ. ಸುಮಾರು 403 ವಚನಗಳನ್ನ ರಚಿಸಿದ್ದಾರೆ ಎನ್ನುವಂತಹ ಒಂದು ಉಲ್ಲೇಖ ಇದೆ. ಹಾಗೇನೆ ಅವರ ಅಂಕಿತ ನಾಮವನ್ನ ನೋಡಿದ್ರೆ ಇಲ್ಲಿ ಸೌರಾಷ್ಟ್ರ ಸೋಮೇಶ್ವರ ಅನ್ನುವಂಥದ್ದು ಆದಯನವರ ಇಲ್ಲಿ ಅಂಕಿತ. ಹಾಗೇನೆ ಬಸವಣ್ಣನವರ ಸಮಕಾಲೀನರು ಅನ್ನುವಂತಹ ಇಷ್ಟು ವಿಚಾರಗಳನ್ನ ಬರೆದ್ರೆ ನಿಮಗೆ 2 ಅಂಕಗಳು ಪರೀಕ್ಷೆಯಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ 3ನೇ ವಚನದ ಬಗ್ಗೆ ಚರ್ಚೆನ ಮಾಡೋಣ. ವಚನ ಹೀಗಿದೆ: ಬೀಜದೊಳಗಣ ವೃಕ್ಷ ಅಂಕುರ ಪಲ್ಲವ ಪತ್ರ ಕುಸುಮ ಫಲ ಮೈದೋರಿದಂತೆ, ಕಾಷ್ಟದೊಳಗಣ ಅಗ್ನಿ ಉರಿ ಉಷ್ಣ ದೋರದಂತೆ, ಪತಂಗನ ಕರದೊಳಗಡಗಿಪ್ಪ ಮರೀಚ ಪ್ರವಹಿಸಿದಂತೆ, ಬಿಂದುವಿನೊಳಗಣ ಅಡಗಿಪ್ಪ ನಾದ ದನಿ ದೋರದಂತೆ, ಪಿಂಡ ಬ್ರಹ್ಮಾಂಡಗಳ ಕೂಡಿಪ್ಪ ಸೌರಾಷ್ಟ್ರ ಸೋಮೇಶ್ವರ ಲಿಂಗವನಾದರೂ ಬೆರೆಸಬಾರದಯ್ಯ ಅನ್ನುವಂತಹ ಒಂದು ಇಲ್ಲಿ ವಚನದ ಸಾಲುಗಳನ್ನು ನಾವು ಗಮನಿಸೋಣ. ಏನು ಇದರ ಭಾವಾರ್ಥ, ಏನ್ ಹೇಳ್ತಾ ಇದೆ ಈ ವಚನ, ಅಥವಾ ಆದಯನವರು ಯಾವ ವಿಚಾರಗಳನ್ನ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ನೋಡಿ. ಅವರ ವಚನದಲ್ಲಿ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಸಮಷ್ಟಿಯ ಉಳಿವು ಅಥವಾ ಅನೇಕ ಜೀವರಾಶಿಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೋ. ಹಾಗೇನೆ ಆಧ್ಯಾತ್ಮಿಕ ಮೌಲ್ಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೋ. ಹಾಗೇನೆ ಇಲ್ಲಿ ಚರಾಚರ ಜೀವರಾಶಿಗಳಲ್ಲಿಯೂ ಕೂಡ ಇಲ್ಲಿ ಸೋಮೇಶ್ವರನಿದ್ದಾನೆ, ಅವನು ಸರ್ವಂತರ್ಯಾಮಿ ಅನ್ನುವಂತಹ ವಿಚಾರಧಾರೆಗಳನ್ನ ನಾವು ತಿಳ್ಕೊಂಡಿದೀವಿ. ಇಲ್ಲಿ ನೋಡಿ, ಬೀಜದೊಳಗಿಂದ ನೋಡಿ, ಬೀಜದೊಳಗಿಂದ ಮೊಳಕೆ, ಮರ, ಹಾಗೇನೆ ಚಿಗುರು, ಎಲೆ, ಕುಸುಮ ಅಂದ್ರೆ ಹೂವು, ಹಣ್ಣುಗಳು ಹೇಗೆ ಮೈದೋರುತ್ತವೆ ಅಂತಕ್ಕಂಥದ್ದು ನೋಡಿ. ಬೀಜದೊಳಗಿಂದ ಏನೆಲ್ಲ ಬದಲಾವಣೆಗಳಾಗ್ತವೆ ಅಂತಕ್ಕಂಥದ್ದು, ಬೀಜ ಮೊಳಕೆ ಹೊಡಿತಕ್ಕಂಥದ್ದು, ಗಿಡವಾಗ್ತಕ್ಕಂಥದ್ದು, ಇಲ್ಲಿ ಮರವಾಗಿ, ಕಾಯಾಗಿ, ಹಣ್ಣಾಗಿ, ಹೂ ಆಗ್ತಕ್ಕಂತಹ ಈ ಎಲ್ಲಾ ವಿಚಾರಗಳನ್ನ ಇಲ್ಲಿ ನಾವು ನೋಡ್ತಾ ಇದೀವಿ. ಮೈದೋರಿದಂತೆ ನೋಡಿ, ಮಿಂಚು ಹುಳುವಿನ ಒಳಗೆ ಅಡಗಿರುವ ಕಾಂತಿಯಂತೆ, ಮಿಂಚು ಹುಳುವಿನ ಒಳಗೆ ಅಡಗಿರ್ತಕ್ಕಂತಹ ಒಂದು ಕಾಂತಿಯಂತೆ ಇದೆ. ಹಾಗೇನೆ ಬಿಂದುವಿನೊಳಗಡಗಿರುವ ಮಧುರವಾದ ಧ್ವನಿಯಂತೆ, ಯಾರು ಚೆನ್ನ ಇಲ್ಲಿ ಎಲ್ಲ ಒಂದ್ ಕಡೆ ಏನ್ ಹೇಳ್ತಾರೆ, ಸೌರಾಷ್ಟ್ರ ಸೋಮೇಶ್ವರನ ಒಂದು ಭಕ್ತಿಯ ಪರಾಕಾಷ್ಠತೆಯ ಬಗ್ಗೆ, ಅಥವಾ ಆ ಭಗವಂತನ ಒಂದು ಆಶೀರ್ವಾದ ಎಷ್ಟರ ಮಟ್ಟಿಗಿತ್ತು ಭಕ್ತರ ಮೇಲೆ ಅಂತಕ್ಕಂಥದ್ದು, ಅಥವಾ ಆ ಭಗವಂತನ ಮೇಲೆ ಈವರೆಗೆ ಭಕ್ತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಆ ಭಕ್ತಿಯ ಪರಾಕಾಷ್ಠತೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಥವಾ ಇಲ್ಲಿ ಇನ್ನೊಂದ್ ಕಡೆ ನಾವು ಗಮನಿಸಬಹುದು, ಹೇಗೆ ಈ ಚರಾಚರ ಜೀವರಾಶಿಗಳಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಈ ಪ್ರಕೃತಿಯಲ್ಲಿ ಅಂತಕ್ಕಂಥದನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಇಲ್ಲಿ ಪಿಂಡ ಬ್ರಹ್ಮಾಂಡಗಳಲ್ಲಿ ಸೌರಾಷ್ಟ್ರ ಸೋಮೇಶ್ವರ
ಲಿಂಗದಲ್ಲಿ ಇಡೀ ಬ್ರಹ್ಮಾಂಡ, ಪಿಂಡ ಬ್ರಹ್ಮಾಂಡಗಳೆಲ್ಲವೂ, ಚರಾಚರ ಜೀವರಾಶಿಗಳೆಲ್ಲವೂ ಕೂಡ ಈ ಸೌರಾಷ್ಟ್ರ ಸೋಮೇಶ್ವರನ ಲಿಂಗದಲ್ಲಿ ಐಕ್ಯವಾಗಿವೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ಈ ಜಗತ್ತಿನ ಸಕಲ ಜೀವರಾಶಿಗಳಲ್ಲಿಯೂ ಕೂಡ ಸೌರಾಷ್ಟ್ರ ಸೋಮೇಶ್ವರನು ಬೆರೆತು ಹೋಗಿದ್ದಾನೆ, ಹಾಗೂ ಇಲ್ಲಿ ಶಿವ ಸರ್ವಂತರ್ಯಾಮಿಯಾಗಿದ್ದಾನೆ ಎನ್ನುವುದನ್ನ ಆದಯ್ಯನವರು ತಮ್ಮ ಅನುಭವದ ವಚನದಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಮುಂದುವರೆದಂತೆ 4ನೇ ವಚನವನ್ನ ಇಲ್ಲಿ ಗಮನಿಸೋದಾದ್ರೆ ನೋಡಿ, ಮುತ್ತು ನೀರೊಳಗೆ ಹುಟ್ಟಿ ಮರಳಿ ನೀರಾಗದಂತೆ, ಮುತ್ತು ನೀರೊಳಗೆ ಹುಟ್ಟಿ ಮರಳಿ ನೀರಾಗದಂತೆ, ತಿಳಿಯ ಕಾಸಿದ ತುಪ್ಪ ಕ್ಷೀರವಾಗದಂತೆ. ಇಲ್ಲಿ ತೊಟ್ಟು ಬಿಟ್ಟ ಹಣ್ಣು ಹೂ ಮಿಡಿಯಾಗದಂತೆ, ಸಂಸಾರದಲ್ಲಿ ಹಣ್ಣು, ಇಲ್ಲಿ ಸಂಸಾರದಲ್ಲಿ ಹುಟ್ಟು ಆದಂತಹ, ಇಲ್ಲಿ ಒದ್ದಿದಂತೆ, ಸಂಸಾರದಲ್ಲಿ ಹುಟ್ಟಿ ಒದ್ದಿದಂತೆ, ಹಾಗೆ ಸ್ವಯಂ ಪ್ರಕಾಶ ಲಿಂಗದ ಬೆಳಗಿನಲ್ಲಿ ಬೆಳೆದು ತಲ್ಲೀನವಾಗಿರ್ದರಯ್ಯ. ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರು ಅನ್ನುವಂತಹ ಒಂದು ವಚನದಲ್ಲಿ ನಾವು ಗಮನಿಸೋದಾದ್ರೆ ನೋಡಿ, ಮುತ್ತು, ನಾವು ಸಮುದ್ರದ ದಡಕ್ಕೆ ಹೋದಂತಹ ಸಂದರ್ಭದಲ್ಲಿ, ಸಮುದ್ರದ ಹತ್ತಿರ ಹೋದಂತಹ ಸಂದರ್ಭದಲ್ಲಿ ಮುತ್ತು ನೀರಿನಿಂದ ಹುಟ್ಟುತ್ತದೆ, ಮತ್ತೆ ನೀರಾಗಲು ಸಾಧ್ಯವಿಲ್ಲ. ಮಜ್ಜಿಗೆಯಿಂದ ಕಾಸಿದ ತುಪ್ಪ ಮತ್ತೆ ಹಾಲಿನ ಸ್ಥಿತಿಗೆ ಬರಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಹಾಗೇನೆ ಹಣ್ಣು ಮತ್ತೆ ಹೂ ಕಾಯಿ ಮಿಡಿಯಾಗುವುದಿಲ್ಲ. ಹಾಗೆ ಸಂಸಾರದಲ್ಲಿ ಹುಟ್ಟಿ ಸ್ವಯಂ ಪ್ರಕಾಶ ಲಿಂಗದ ಬೆಳಕಿನಲ್ಲಿ ಬೆಳೆದ ಶರಣರು ಅದರಲ್ಲಿಯೇ ಒಂದಾಗಿ ಜೀವನದಲ್ಲಿ ಮುಕ್ತಿಯನ್ನು ಪಡೆಯುತ್ತಾರೆ. ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರು ಅಂತಕ್ಕಂಥದ್ದು ನೋಡಿ, ಇಲ್ಲಿ ಸಂಸಾರ ಇಲ್ಲಿ ಹುಟ್ಟಿ ಸ್ವಯಂ ಪ್ರಕಾಶ ಲಿಂಗದ ಬೆಳಕಿನಲ್ಲಿ ಅವರು ಬೆಳೆದು ನಿಮ್ಮ ಶರಣರು ಅದರಲ್ಲೇ ಎಲ್ಲ ಒಂದು ಕಡೆ ಜೀವನದಲ್ಲಿ ಮುಕ್ತಿಯನ್ನ ಪಡಿತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಸೋಮೇಶ್ವರರ ಇಲ್ಲಿ ಅವರ ಇಲ್ಲಿ ಶರಣರ ಭಕ್ತಿ ಎಷ್ಟರ ಮಟ್ಟಿಗಿತ್ತು ಅಂತಕ್ಕಂಥದ್ದನ್ನ ಹೇಳ್ತದೆ. ನಿಮ್ಮ ಶರಣರು ಎಲ್ಲೋ ಒಂದ್ ಕಡೆ ಇಲ್ಲಿ ನಿಮ್ಮ ಭಕ್ತಿಯ ಪರಾಕಾಷ್ಠತೆಯಿಂದ ತಮ್ಮ ಬದುಕನ್ನ ಸಾರ್ಥಕ ಪಡಿಸ್ಕೊಳ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗನೆ ಆದಯ್ಯ ಅವರು ಇದೆಲ್ಲ ಒಂದ್ ಕಡೆ ಅದ್ಭುತವಾಗಿ ಈ ವಚನವನ್ನ ತಿಳಿಸಿದ್ದಾರೆ ಅಂತಕ್ಕಂಥದ್ದು. ಇದಿಷ್ಟು ಆದಯ್ಯನ ವಚನಗಳಂತಹ ನಾವು ಭಾವಿಸೋದಾದ್ರೆ, ಹಾಗಾಗಿ ಇದಿಷ್ಟು ಸಾರಾಂಶ. ಈಗ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ನಾವು ನೋಡೋದಾದ್ರೆ, ಆದಯ್ಯನ ವಚನದಲ್ಲಿ ಆಧ್ಯಾತ್ಮಿಕ ಮೌಲ್ಯಗಳು ಯಾವ ರೀತಿ ಇಲ್ಲಿ ಒಳಗೊಂಡಿವೆ ಅನ್ನುವುದನ್ನ ವಿವರಿಸಿ ಅಂತಕ್ಕಂಥದ್ದಾಗಿರ್ಬೋದು, ಸೋಮೇಶ್ವರನ ಭಕ್ತಗಣದ ಸ್ವಭಾವವನ್ನ ವಿಶ್ಲೇಷಿಸಿ ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು, ಅಥವಾ ಅಥವಾ ಇಲ್ಲಿ ಆದಯ್ಯನ ವಚನಗಳಲ್ಲಿ ಇಲ್ಲಿ ಯಾವ ರೀತಿ ಇಲ್ಲಿ ರಾಜದ್ವಾರದ ಸುತ್ತ ತಿರುಗುವವರನ್ನ ವಿಡಂಬಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳ್ಬೋದು, ಅಥವಾ ಈ ವಚನದಲ್ಲಿ ಮಾನವೀಯ ಮೌಲ್ಯ ಗುಣಗಳು ಯಾವ ರೀತಿ ಇದೆ ಅಂತಕ್ಕಂತಹ ವಿಚಾರಗಳನ್ನ ಇಲ್ಲಿ ಕೇಳ್ಬೋದು. ಇದಿಷ್ಟು ಈ ಆದಯ್ಯನವರ ವಚನ ಅನ್ನುವಂಥದ್ದು. ಹಾಗಾಗಿ ಇಲ್ಲಿಗೆ ಈ ವಚನದ ಸಂಪೂರ್ಣ ಸಾರಾಂಶವನ್ನ ನಿಮಗೆ ನೀಡಿದ್ದೇನೆ. ಹಾಗಾಗಿ ಇವತ್ತಿನ ತರಗತಿಯನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ.